ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮೂರನೇ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಯೂನಿಟರಿ ಮ್ಯಾಟ್ರಿಕ್ಸ್ ಮೇಲೆ. ಸೊ ಯೂನಿಟರಿ ಮ್ಯಾಟ್ರಿಕ್ಸ್ ವೆರಿ ಈಸಿ ಪ್ರಾಬ್ಲಮ್, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇಲ್ಲೆಲ್ಲ ಐ ಪ್ಲಸ್ ಅಂತ ಇದೆ ಅಂತ ಎಲ್ಲ ನೀವು ತಲೆ ಕೆಡಿಸ್ಕೋಬೇಡ್ರಿ, ವೆರಿ ಈಸಿ ಪ್ರಾಬ್ಲಮ್, ಸರಿನಾ? ಅವ್ರೇನು ಕೇಳಿದ್ದಾರೆ, ಪ್ರೂವ್ ದಟ್ ದ ಗಿವನ್ ಮ್ಯಾಟ್ರಿಕ್ಸ್ ಎ ಈಸ್ ಎ ಯೂನಿಟರಿ ಮ್ಯಾಟ್ರಿಕ್ಸ್. ಒಂದು ಮ್ಯಾಟ್ರಿಕ್ಸ್ ಅನ್ನ ನಾವು ಯೂನಿಟರಿ ಮ್ಯಾಟ್ರಿಕ್ಸ್ ಅಂತ ಕರಿಬೇಕು ಅಂತಂದ್ರೆ ಅದು ಒಂದು ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡಬೇಕು. ಎ ಟೀಟಾ ಇಂಟು ಎ ವಿಲ್ ಬಿ ಈಕ್ವಲ್ ಟು ಐ. ಒಂದೊಂದ್ಸಲಿ ಈ ಟೀಟಾ ಜಾಗದಲ್ಲಿ ಸ್ಟಾರ್ ಅಂತ ಕೊಡ್ತಾರೆ, ಎ ಸ್ಟಾರ್ ಅಂತ ಕೊಡ್ತಾರೆ. ಸೊ ಅದು ಕೂಡ ಸೇಮ್. ಸೊ ಎ ವ್ಯಾಲ್ಯೂ ಗೊತ್ತಿದೆ, ಆಲ್ರೆಡಿ ನನಗೆ ಕೊಟ್ಟಿದ್ದಾರೆ ಮ್ಯಾಟ್ರಿಕ್ಸ್. ಐ ಅಂತಂದ್ರೇನು? ಐ ಅಂತಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಕ್ವಶನ್ ಅಲ್ಲಿ 2x2 ಮ್ಯಾಟ್ರಿಕ್ಸ್ ಕೊಟ್ಟಿರೋದು ಅಂತಂದ್ರೆ 2 rows 2 columns. ಸೊ ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಕೂಡ 2x2 ಗೆನೆ ಈಕ್ವೇಟ್ ಮಾಡಬೇಕು. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೇನು? ಡಯಾಗ್ನಲ್ ಎಲಿಮೆಂಟ್ಸ್ 1 ಆಗಿರ್ತವೆ, ಇನ್ನು ಉಳಿದಿರುವಂತಹ ಎಲಿಮೆಂಟ್ಸ್ ಗಳೆಲ್ಲ 0 ಆಗಿರ್ತವೆ. ಈಗ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಎ ಮ್ಯಾಟ್ರಿಕ್ಸ್ ಅವರೇ ಕೊಟ್ಟಿದ್ದಾರೆ. ಎ ಟೀಟಾ ಅಂತ ಅಂದ್ರೆ ಏನು? ಎ ಟೀಟಾ ಅಂತ ಅಂದ್ರೆ ಫಸ್ಟ್ ನಾವು ಕೊಟ್ಟಿರುವಂತಹ ಎ ಮ್ಯಾಟ್ರಿಕ್ಸ್ ಇಂದು ಕಾಂಜುಗೇಟ್ ಅನ್ನ ಕಂಡುಹಿಡ್ಕೋಬೇಕು. ಆ ಕಾಂಜುಗೇಟ್ ಅನ್ನ ಕಂಡುಹಿಡಿದಾದ್ಮೇಲೆ ಆ ಕಾಂಜುಗೇಟ್ಗೆ ಟ್ರಾನ್ಸ್ಪೋಸ್ ಅನ್ನ ಮಾಡಿದ್ರೆ ನಮಗೆ ಎ ಟೀಟಾ ವ್ಯಾಲ್ಯೂ ಸಿಗುತ್ತೆ. ವೆರಿ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ. ಏನು ಕ್ಯಾಲ್ಕುಲೇಷನ್ ಇಲ್ಲ, ಇದು ಬರೋವರೆಗೂ ಕೂಡ ಕ್ಯಾಲ್ಕುಲೇಷನ್ ಇಲ್ಲ, ಸಿಂಪಲ್ ಟ್ರಿಕ್, ಆಮೇಲೆ ಸಾಲ್ವ್ ಮಾಡ್ಬೋದು ಅಷ್ಟೇ. ಸೊ ಫಸ್ಟ್ ನಾವೇನ್ ಮಾಡೋಣ, ನಾನು ಆಲ್ರೆಡಿ ಹೇಳಿರುವಂತೆ ಮ್ಯಾಟ್ರಿಕ್ಸ್ ಎ ಅನ್ನ ಬರ್ಕೊಳ್ರಿ. ಮ್ಯಾಟ್ರಿಕ್ಸ್ ಏನು ಕೊಟ್ಟಿರೋದು? 1/2 ಇಂಟು 1 ಪ್ಲಸ್ ಐ, ನೆಕ್ಸ್ಟ್ 1/2 ಇಂಟು -1 ಮೈನಸ್ ಐ, 1/2 ಇಂಟು 1 ಪ್ಲಸ್ ಐ, 1/2 ಇಂಟು 1 ಮೈನಸ್ ಐ. ಇವಾಗ ನೀವು ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಇದರಲ್ಲಿ ಏನಾದ್ರೂ ಕಾಮನ್ ಎಲಿಮೆಂಟ್ ಇದೆಯಾ ಅಂತ ನೋಡ್ಬೇಕು. ಅದನ್ನ ಹೊರಗಡೆ ತಕ್ಕೊಳ್ಳೋಣ. ಇದರಲ್ಲೂ 1/2 1/2 1/2 1/2. ಸೊ ಏನ್ ಮಾಡೋಣ, 1/2 ಅನ್ನ ಹೊರಗಡೆ ತಕ್ಕೊಳ್ಳೋಣ. ಎ ವಿಲ್ ಬಿ ಈಕ್ವಲ್ ಟು 1/2 1 ಪ್ಲಸ್ ಐ, ನೆಕ್ಸ್ಟ್ 1 ಪ್ಲಸ್ ಐ, -1 ಮೈನಸ್ ಐ, 1 ಮೈನಸ್ ಐ. ಇಷ್ಟು ಮಾತ್ರ ಉಳ್ಕೊಂಡಿದೆ. ಈಗ ಏನ್ ಮಾಡೋಣ ಅಂತಂದ್ರೆ ಈ ಮ್ಯಾಟ್ರಿಕ್ಸ್ ಎ ಇದೆಯಲ್ಲ, ಇದರ ಕಾಂಜುಗೇಟ್ ಅನ್ನ ಕಂಡುಹಿಡಿಯೋಣ. ಕಾಮನ್ ಎಲಿಮೆಂಟ್ 1/2 ಅದೇ ರೀತಿ ಉಳಿಯುತ್ತೆ. ಕಾಂಜುಗೇಟ್ ಮಾಡೋದು ವೆರಿ ಈಸಿ. ಏನ್ ಗೊತ್ತಾ, ಡಯಾಗ್ನಲ್ ಅಲ್ಲಿ ಇದಾವಲ್ಲ ಎಲಿಮೆಂಟ್, ಅವುಗಳನ್ನ ಸ್ವ್ಯಾಪ್ ಮಾಡಿ. 1 ಮೈನಸ್ ಐ ಇದೆಯಲ್ಲ ಅದು ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ, 1 ಪ್ಲಸ್ ಐ ಇದೆಯಲ್ಲ ಅದು ಇಲ್ಲಿ ಹೋಗುತ್ತೆ. ಏನು, ಅದ್ರ ಜಾಗಕ್ಕೆ ಇದು, ಇದ್ರ ಜಾಗಕ್ಕೆ ಅದು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಐ ಇದೆಯಲ್ಲ, ಐ ಪಕ್ಕದಲ್ಲಿ ನಾವು ಸೈನ್ ಅನ್ನ ಚೇಂಜ್ ಮಾಡ್ಬೇಕು. ಅಂದ್ರೆ 5 ಸೈನ್ ಅನ್ನ ಚೇಂಜ್ ಮಾಡ್ಬೇಕು. -1 ಅದೇ ರೀತಿ ಉಳ್ಕೊಳುತ್ತೆ. ಇಲ್ಲಿ ಮೈನಸ್ ಐ ಇದೆಯಲ್ಲ ಅದನ್ನ ಪ್ಲಸ್ ಐ ಮಾಡ್ಬೇಕಷ್ಟೇ. ಇಲ್ಲಿ 1 ಪ್ಲಸ್ ಐ ಇದೆ, ಅದನ್ನ ಏನ್ ಮಾಡ್ಬೇಕು, 1 ಮೈನಸ್ ಐ. ಕೇವಲ 5 ಮಾತ್ರ ಸೈನ್ ಅನ್ನ ಚೇಂಜ್ ಮಾಡಬೇಕು, ಬೇರೆ ನಂಬರ್ಸ್ ಚೇಂಜ್ ಮಾಡಬಾರ್ದು. ಏನು, ಇಲ್ಲಿ ಫಸ್ಟ್ ಏನ್ ಮಾಡಿದ್ವಿ ನಾವು, ಡಯಾಗ್ನಲ್ ಎಲಿಮೆಂಟ್ಸ್ ಅನ್ನ ಸ್ವ್ಯಾಪ್ ಮಾಡಿದ್ವಿ, ಏನು ಚೇಂಜ್ ಮಾಡ್ದಲೆ. ನೆಕ್ಸ್ಟ್ ಏನ್ ಮಾಡಿದ್ವಿ, ಇನ್ನು ಉಳಿದಂತ 2 ಎಲಿಮೆಂಟ್ಗಳದ್ದು ಐ ನ ಸೈನ್ ಅನ್ನ ಚೇಂಜ್ ಮಾಡಿದ್ವಿ. ಇಲ್ಲಿ ಮೈನಸ್ ಐ ಇತ್ತು, ಪ್ಲಸ್ ಐ ಮಾಡಿದೆ, -1 ಅದೇ ರೀತಿ ಉಳಿಸ್ಕೊಂಡಿದ್ದೀವಿ. 1 ಪ್ಲಸ್ ಐ ಇತ್ತು, ಇದನ್ನ ಏನ್ ಮಾಡಿದೆ, 1 ಮೈನಸ್ ಐ. ಸೊ ಕೇವಲ 5 ಮಾತ್ರ ಸೈನ್ ಅನ್ನ ಚೇಂಜ್ ಮಾಡಬೇಕು. ಸೊ ಇವಾಗ ಏನಾಯ್ತು, ಎ ಕಾಂಜುಗೇಟ್ ಸಿಕ್ಕಿದೆ. ಇದರ ಟ್ರಾನ್ಸ್ಪೋಸ್ ಅನ್ನ ಕಂಡುಹಿಡಿಬೇಕು. ಎ ಕಾಂಜುಗೇಟ್ ಟ್ರಾನ್ಸ್ಪೋಸ್ ವೆರಿ ಈಸಿ. ಟ್ರಾನ್ಸ್ಪೋಸ್ ಅಂತ ಅಂದ್ರೇನು, ಕಾಲಮ್ ರೋ ಆಗುತ್ತೆ, ರೋ ಕಾಲಮ್ ಆಗುತ್ತೆ. ಸೊ 1 ಮೈನಸ್ ಐ, ನೆಕ್ಸ್ಟ್ ಇದನ್ನ ಬರೀ -1 ಪ್ಲಸ್ ಐ, ನೆಕ್ಸ್ಟ್ ಇಲ್ಲಿ 1 ಮೈನಸ್ ಐ 1 ಪ್ಲಸ್ ಐ. ನೋಡಿ ಎಷ್ಟು ಸಿಂಪಲ್. ರೋ ವೈಸ್ ಇದ್ದಿದ್ದನ್ನ ಕಾಲಮ್ ವೈಸ್ ಬರೆದಿದ್ವಿ ಅಷ್ಟೇ. ಈ ರೀತಿ ರೋ ವೈಸ್ ಇದ್ದಿದ್ದನ್ನ ಕಾಲಮ್ ವೈಸ್ ಬರೆದ್ರೆ ಟ್ರಾನ್ಸ್ಪೋಸ್ ಆಗಿ ಕನ್ವರ್ಟ್ ಆಗಿದೆ. ಈಗ ನನಗೆ ಎ ಟೀಟಾ ವ್ಯಾಲ್ಯೂ ಗೊತ್ತಾಯಿತು. ಸೊ ಎ ಟೀಟಾ ವ್ಯಾಲ್ಯೂ ಗೊತ್ತಿದೆ, ಎ ವ್ಯಾಲ್ಯೂ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ಇವೆರಡನ್ನ ಮಲ್ಟಿಪ್ಲೈ ಮಾಡಿ ನೋಡಿದಾಗ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂತು ಅಂತಂದ್ರೆ ಈ ಮ್ಯಾಟ್ರಿಕ್ಸ್ ಅನ್ನ ನಾನು ಯೂನಿಟರಿ ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡಬಹುದು. ಫಸ್ಟ್ ಎ ಟೀಟಾ ಇಂಟು ಎ ಅನ್ನ ಕಂಡುಹಿಡ್ಕೊಳ್ಳೋಣ. ಎ ಟೀಟಾ ವ್ಯಾಲ್ಯೂ ಏನಿದೆ, 1/2 ಇಂಟು 1 ಮೈನಸ್ ಐ, -1 ಪ್ಲಸ್ ಐ, 1 ಮೈನಸ್ ಐ ಮತ್ತೆ 1 ಪ್ಲಸ್ ಐ ಇಂಟು ಎ ವ್ಯಾಲ್ಯೂ. ಸೊ ಕಾಮನ್ ಆಗಿ ತೆಗ್ದಿರುವಂತ ಎ ವ್ಯಾಲ್ಯೂನ ಬರಿಬೇಕು, ಅವ್ರು ಕೊಟ್ಟಿರುವಂತದ್ದನ್ನ ಬರಿಬೇಡಿ. ಕಾಮನ್ ಎಲಿಮೆಂಟ್ ತೆಗ್ದಿರ್ತಿರಲ್ಲ ಅದನ್ನ ಬರೀರಿ. ಸೊ 1/2 ಇಂಟು 1 ಪ್ಲಸ್ ಐ, 1 ಪ್ಲಸ್ ಐ, ನೆಕ್ಸ್ಟ್ -1 ಮೈನಸ್ ಐ, 1 ಮೈನಸ್ ಐ. ಸೊ ಇವಾಗ ಮಲ್ಟಿಪ್ಲೈ ಮಾಡಿ. ಫಸ್ಟ್ ಕಾಮನ್ ಆಗಿರುವಂತ ಎಲಿಮೆಂಟ್ಸ್ ಗಳನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 1/2 1/2. ಸೊ 1 ಇಂಟು 1 1 ಆಗುತ್ತೆ, 2 ಇಂಟು 2 4 ಆಗುತ್ತೆ. ಸೊ ಇವಾಗ ಮಲ್ಟಿಪ್ಲೈ ಯಾವ ರೀತಿ ಮಾಡೋದು ಮ್ಯಾಟ್ರಿಕ್ಸ್ ಅನ್ನ, 1 2 1 2 1 2 1 2. ಸೊ ಗೊತ್ತಾಗುತ್ತೆ ನೋಡಿ. 1 ಮೈನಸ್ ಐ ಇಂಟು 1 ಪ್ಲಸ್ ಐ, 1 ಮೈನಸ್ ಐ ಇಂಟು 1 ಪ್ಲಸ್ ಐ, ನೆಕ್ಸ್ಟ್ 1 ಮೈನಸ್ ಐ ಇಂಟು 1 ಪ್ಲಸ್ ಐ ಪ್ಲಸ್ 1 minus I into 1 plus I. Next
1 minus I into minus 1 minus I. 1 minus I into minus 1 minus I plus 1 minus I into 1 minus I. 1 minus I into 1 minus I. Next, minus 1 plus I into 1 plus I. Minus 1 plus I into 1 plus I. 1 plus I into 1 plus I. 1 plus I into 1 plus I. Next, minus 1 plus I into minus 1 minus I. Plus 1 plus I into 1 minus I. So next 1 divided by 4 ಅದೇ ರೀತಿ ಉಳಿಸ್ಕೊಂತೀನಿ. 1 minus I into 1 plus I ಯಾವ ಫಾರ್ಮಲ್ ಇದೆ? a plus b into a minus b ಅಲ್ಲಿದೆ. ಸೊ a plus b into a minus b ಏನು? a ಸ್ಕ್ವೇರ್. ಸೊ a plus b into a minus b ಏನಾಗುತ್ತೆ? a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಸೊ 1 ಇದೆ, i ಇದೆ. ಸೊ 1 ಸ್ಕ್ವೇರ್ ಮೈನಸ್ b ಅಂತಂದ್ರೆ i, ಸೊ i ಸ್ಕ್ವೇರ್ ಪ್ಲಸ್, ಸೊ ಇದೇನು ಹಾಕುವಂಥ ಅವಶ್ಯಕತೆ ಇಲ್ಲ, 1 ಮೈನಸ್ ಐ 1 ಪ್ಲಸ್ ಐ. ಸೊ ಇದು ಕೂಡ ಅದೇ ಫಾರ್ಮೇಟಲ್ಲಿ ಇದೆ. ಸೊ 1 ಸ್ಕ್ವೇರ್ ಮೈನಸ್ ಐ ಸ್ಕ್ವೇರ್. ಸೊ ಇವನ್ನ ಯಾವ ರೀತಿ ಮಲ್ಟಿಪ್ಲೈ ಮಾಡಬೇಕು? ಫಸ್ಟ್ 1 ಇಂದ ಮಲ್ಟಿಪ್ಲೈ ಮಾಡೋಣ. 1 ಇಂಟು ಮೈನಸ್ 1 ಏನಾಗುತ್ತೆ? ಮೈನಸ್ 1. 1 ಇಂಟು ಮೈನಸ್ ಐ ಏನಾಗುತ್ತೆ? ಮೈನಸ್ ಐ. ನೆಕ್ಸ್ಟ್ ಮೈನಸ್ ಐ ಇಂದ ಮಲ್ಟಿಪ್ಲೈ ಮಾಡಿ. ಮೈನಸ್ ಐ ಇಂಟು ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಐ ಅದೇ ರೀತಿ ಉಳ್ಕೊಳುತ್ತೆ. ಮೈನಸ್ 1 ಇಂಟು ಮೈನಸ್ ಐ ಇಂಟು ಮೈನಸ್ ಐ ಏನಾಗುತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್ ಐ ಇಂಟು ಐ ಸ್ಕ್ವೇರ್ ಆಯಿತು. ನೆಕ್ಸ್ಟ್ ಇದಕ್ಕೆ ಪ್ಲಸ್ 1 ಇಂಟು 1 ಏನಾಯಿತು? 1 ಇಂಟು ಮೈನಸ್ ಐ ಏನಾಯಿತು? ಮೈನಸ್ ಐ. ನೆಕ್ಸ್ಟ್ ಮೈನಸ್ ಐ ಇಂಟು 1 ಏನಾಯಿತು? ಮೈನಸ್ ಐ. ಮೈನಸ್ ಐ ಇಂಟು ಮೈನಸ್ ಐ ಏನಾಯಿತು? ಮೈನಸ್ ಇಂಟು ಮೈನಸ್ ಪ್ಲಸ್ ಐ ಇಂಟು ಐ ಸ್ಕ್ವೇರ್ ಆಯಿತು. ಸೊ ನೆಕ್ಸ್ಟ್ ಮೈನಸ್ 1 ಇಂಟು 1. ಸೊ ಮೈನಸ್ 1 ಇಂಟು 1 ಏನಾಗುತ್ತೆ? ಮೈನಸ್ 1. ಮೈನಸ್ 1 ಇಂಟು ಐ ಏನಾಗುತ್ತೆ? ಮೈನಸ್ ಐ ಆಯಿತು. ನೆಕ್ಸ್ಟ್ ಐ ಇಂಟು 1 ಏನಾಗುತ್ತೆ? ಐ ಆಗುತ್ತೆ. ಐ ಇಂಟು ಐ ಏನಾಗುತ್ತೆ? ಐ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಪ್ಲಸ್ 1 ಇಂಟು 1 ಏನಾಯಿತು? 1. 1 ಇಂಟು ಐ ಏನಾಗುತ್ತೆ? ಐ. ನೆಕ್ಸ್ಟ್ ಐ ಇಂಟು 1 ಏನಾಗುತ್ತೆ? ಐ ಆಗುತ್ತೆ. ನೆಕ್ಸ್ಟ್ ಐ ಇಂಟು ಐ ಏನಾಗುತ್ತೆ? ಐ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಮೈನಸ್ 1 ಇಂಟು ಮೈನಸ್ 1 ಏನಾಗುತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಯಿತು. ಇದು ಐ ಇದು. ಸೊ ಮೈನಸ್ 1 ಇಂಟು ಮೈನಸ್ ಐ, ಮೈನಸ್ ಇಂಟು ಮೈನಸ್ ಪ್ಲಸ್ ಐ ಇಂಟು ಐ ಸ್ಕ್ವೇರ್ ಆಯಿತು. ನೆಕ್ಸ್ಟ್ ಐ ಇಂಟು ಮೈನಸ್ 1 ಏನಾಗುತ್ತೆ? ಮೈನಸ್ ಐ. ಐ ಇಂಟು ಮೈನಸ್ ಐ ಏನಾಗುತ್ತೆ? ಪ್ಲಸ್ ಇಂಟು ಮೈನಸ್ ಮೈನಸ್ ಐ ಇಂಟು ಐ ಸ್ಕ್ವೇರ್ ಆಯಿತು. ಪ್ಲಸ್ 1 ಇಂಟು 1 ವಿಲ್ ಬಿ 1. 1 ಇಂಟು ಮೈನಸ್ ಐ ವಿಲ್ ಬಿ ಮೈನಸ್ ಐ. ನೆಕ್ಸ್ಟ್ ಐ ಇಂಟು 1 ವಿಲ್ ಬಿ ಐ. ಐ ಇಂಟು ಮೈನಸ್ ಐ ಏನಾಯಿತು? ಮೈನಸ್ ಐ ಸ್ಕ್ವೇರ್ ಆಯಿತು. ಸೊ ಇಲ್ಲಿ ನೋಡಿ 4004 ಅಂತ ನಾನು ಆಲ್ರೆಡಿ ವ್ಯಾಲ್ಯೂನ ಬರೆದಿದ್ದೀನಿ. ಇದನ್ನು ಸಿಂಪ್ಲಿಫೈ ಮಾಡಿ, ವೆರಿ ಈಸಿ. ಈ ಮೈನಸ್ ಈ ಐ ಸ್ಕ್ವೇರ್ ಇದೆಯಲ್ಲ, ಆ ಐ ಸ್ಕ್ವೇರ್ ಜಾಗಕ್ಕೆ ನೀವೇನು ಬರಬೇಕು? ಕ್ಲಾಸಲ್ಲಿ ಹೇಳ್ಕೊಟ್ಟಿರ್ತಾರೆ ಮೈನಸ್ 1 ಅನ್ನ ಬರೀಬೇಕು. ಏನು? ಐ ಸ್ಕ್ವೇರ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಮೈನಸ್ 1. ಸೊ ಐ ಸ್ಕ್ವೇರ್ ಜಾಗಕ್ಕೆ ಮೈನಸ್ 1 ಅನ್ನು ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ರೆ 4004 ಬರುತ್ತೆ. ಇವಾಗ 1/4 ಇದೆಯಲ್ಲ ಹೊರಗಡೆ, ಅದನ್ನು ಒಳಗಡೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಇದು ಹೋಗ್ಬಿಟ್ಟು ಡಿನಾಮಿನೇಟರ್ ಕೂರ್ತವೆ. ಝೀರೋಗೆ ನೀವು ಡಿನಾಮಿನೇಟರಲ್ಲಿ ಏನಾದ್ರೂ ಕೂಡ ಡಿವೈಡ್ ಮಾಡಿರಿ, ಮಲ್ಟಿಪ್ಲೈ ಮಾಡಿರಿ, ಏನೇ ಮಾಡಿದ್ರು ಕೂಡ 0. ಸೊ ಅದಕ್ಕೇನು ಮಾಡುವಂಥ ಅವಶ್ಯಕತೆ ಇಲ್ಲ. 4 divided by 4 will be 1, 0, 0. 4 divided by 4 will be 1. ಸೊ ಇವಾಗ ಏನು ಮಾಡೋಯ್ತು? a theta into a will be equal to identity matrix. ಸೊ ಯಾವಾಗ a theta into a will be equal to identity matrix ಬರುತ್ತೆ, ಅವಾಗ ನಾವು ಕನ್ಕ್ಲೂಡ್ ಮಾಡ್ಬೋದು. ಸೊ ದ ಗಿವನ್ ಮ್ಯಾಟ್ರಿಕ್ಸ್ a is an unitary matrix. ಸೊ ಸಿಂಪಲ್. ಫಸ್ಟ್ ಏನು ಮಾಡಬೇಕು? ಫಸ್ಟು ಎ ಮ್ಯಾಟ್ರಿಕ್ಸ್ ಅಲ್ಲಿ ಏನು ಕಾಮನ್ ಇದೆ ಅದನ್ನು ಹೊರಗಡೆ ತಕ್ಕೊಂಡು ಅದಕ್ಕೆ ಕಾಂಜುಗೇಟ್ ಅನ್ನು ಮಾಡಿ ಆಮೇಲೆ ಟ್ರಾನ್ಸ್ಪೋಸ್ ಮಾಡಿ. ಸೊ ಎ ಥೀಟಾ ಮತ್ತೆ ಕೊಟ್ಟಿರುವಂಥ ಮ್ಯಾಟ್ರಿಕ್ಸ್ ಎನ್ನ ಮಲ್ಟಿಪ್ಲೈ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ವ್ಯಾಲ್ಯೂಗಳನ್ನು ಸಿಂಪ್ಲಿಫೈ ಮಾಡಾದ್ಮೇಲೆ ಏನಾದ್ರೂ ಕೂಡ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂದರೆ ಸೊ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ. ಸೊ ಏನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ ಇದೇ ಟಾಪಿಕ್ ಮೇಲೆ. ಸೊ ಆ ಎಲ್ಲ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನಲ್ಲಿ ಇರ್ತವೆ, ನೀವು ನೋಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.